ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ದಾಸವಾಳ, ಮಲ್ಲಿಗೆ, ಗುಲಾಬಿ ಈ 3 ಗಿಡಗಳು ತುಂಬ ಚೆನ್ನಾಗಿ ಹೂ ಬರಬೇಕು, ಅದರ ಬ್ರ್ಯಾಂಚಸ್ ಹೆಚ್ಚಾಗಬೇಕು ಮತ್ತು ಅದು ಗ್ರೋತ್ ಹೆಚ್ಚಾಗಬೇಕು, ಗಿಡ ತುಂಬ ಹೂ ಬರಬೇಕು ಅಂದರೆ ಒಂದು ಫರ್ಟಿಲೈಸರನ್ನು ಮಾಡಿ ತೋರಿಸ್ತೀನಿ. ಈ ಬೇಸಿಗೆನಲ್ಲಿ ನಾವು ಆ ಫರ್ಟಿಲೈಸರನ್ನು ಮಾಡಿ ಹಾಕೋದ್ರಿಂದ ಹೆಚ್ಚು ಹೂವನ್ನು ನಮ್ಮ ಗಿಡದಲ್ಲಿ ನಾವು ಕಾಣ್ಬೋದು. ಅದು ಯಾವ ಫರ್ಟಿಲೈಸರು, ಎಷ್ಟು ಹಾಕೋದು ಮತ್ತು ಹೇಗೆ ಹಾಕೋದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಇದೇ ರೀತಿ ವಿಡಿಯೋನ ಹಾಕಿದಾಗ ನಿಮಗೆ ಮೊದಲು ಬರುತ್ತೆ. ಎಲ್ಲ ವೀಡಿಯೋಸನ್ನು ನೋಡ್ಬೋದು, ಗಾರ್ಡನ್ ವೀಡಿಯೋಸು ಮತ್ತು ಕುಕ್ಕಿಂಗ್ ವಿಡಿಯೋಸ್ ಸ್ವಲ್ಪನೇ ಇರುತ್ತೆ. ಗಾರ್ಡನ್ ವೀಡಿಯೋಸನ್ನು ಹೆಚ್ಚು ಟಿಪ್ಸ್ಗಳನ್ನು ಹೇಳ್ತಾ ಇರ್ತೀನಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾಲ್ ಪೇಜನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ನಾನು ಈಗೀಗ ಅದನ್ನು ಶುರು ಮಾಡ್ಕೊಂಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಅದರ ಲಿಂಕನ್ನು ಹಾಕ್ತೀನಿ. ಇನ್ಸ್ಟಾಲ್ ಲಿಂಕನ್ನು ಫಾಲೋ ಮಾಡಿ. ನಿಮ್ಮ ಬಾಂಧವ್ಯ ಇನ್ನೂ ಹೆಚ್ಚಾಗಲಿಕ್ಕೆ ಇನ್ಸ್ಟಾಲ್ ಕೂಡ ನಾವು ಮೀಟ್ ಆಗೋಣ ಅಂತ ಹೇಳ್ತೀನಿ. ಹಾಗೆ ಈ ಡ್ರೆಸ್ಸು ನಾನು ಮೀಶೋದಿಂದ ತಂದ್ಕೊಂಡಿರೋದು. ತುಂಬ ಚೆನ್ನಾಗಿದೆ, ಸಿಂಥೆಟಿಕ್ ಡ್ರೆಸ್ಸು. ಅದು 3 ಬರುತ್ತೆ, ಅಂದರೆ ಒಂದೇ ಇದರಲ್ಲಿ 3 ಕಾಂಬೋ ಆಫರು. ಹಾಗಾಗಿ ಅದನ್ನು ತರಿಸ್ಕೊಳ್ಳಿ. ಯಾವುದೇ ರೀತಿಯ ಡ್ರೆಸ್ ಬೇಕಾದ್ರೂ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಅದನ್ನು ತರಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಡೈಲಿ ವೇರ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಆಫೀಸ್ಗೆ ಹೋಗೋದಾದ್ರೆ ಎಲ್ಲ ತುಂಬ ಚೆನ್ನಾಗಿರುವಂಥ ಕಡಿಮೆ ಬೆಲೆಯ ಡ್ರೆಸ್ಗಳು ನಿಮಗೆ ಮೀಶೋದಲ್ಲಿ ಸಿಗುತ್ತೆ. ಮೀಶೋದಲ್ಲಿ ನಾನು ಗ್ರೋ ಬ್ಯಾಗನ್ನೆಲ್ಲ, ನೀವು ಗ್ರೋ ಬ್ಯಾಗು, ಭತ್ತದ ಹೊಟ್ಟನ್ನು ನೀವು ಎಲ್ಲಿ ತರಿಸಿದ್ದೀರಾ ಇಲ್ಲ ಅಂತ ಹೇಳ್ತೀರಿ. ನಾನು ಅದನ್ನು ಕೂಡ ಲಿಂಕನ್ನು ಹಾಕ್ತೀನಿ. ಭತ್ತದ ಹೊಟ್ಟು ಫ್ಲಿಪ್ಕಾರ್ಟ್ ಲಿಂಕು ಕೂಡ ಹಾಕ್ತೀನಿ, ಮೀಶೋದ ಲಿಂಕು ಕೂಡ ಹಾಕ್ತೀನಿ. ಭತ್ತದ ಹೊಟ್ಟು, ಗಾರ್ಡನಿಂಗ್ ಬೇಕಾಗುವಂಥ ಎಲ್ಲ ಐಟಮ್ಗಳು ಮೀಶೋ ಮತ್ತು ಫ್ಲಿಪ್ಕಾರ್ಟಲ್ಲಿ ಸಿಗತ್ತೆ. ನೀವು ಬೇಕಾದರೆ ಅದನ್ನು ನೋಡಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು, ಎಷ್ಟು ಬೆಲೆದು ಬೇಕು ಅಂತ ನೋಡಿಕೊಂಡು ನೀವು ತರಿಸ್ಕೋಬೇಕಾಗತ್ತೆ. ಎಲ್ಲ ರೀತಿಯ ಪ್ರಾಡಕ್ಟ್ಗಳನ್ನು ನೀವು ತರಿಸ್ಕೋಬೋದು. ಬನ್ನಿ ನೋಡೋಣ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ. ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ ಗುಲಾಬಿ ಗಿಡ ಹೆಚ್ಚು ಅಗಲವಾಗಿ ಬೆಳೆದು ಚೆನ್ನಾಗಿ ಹೂ ಬಿಡಲಿಕ್ಕೆ ಒಂದು ಪಾಟಿಂಗ್ ಮಿಕ್ಸ್ನ ಹೇಳಿದ್ದೀನಿ. ಅದನ್ನು ಮಿಸ್ ಮಾಡದೆ ನೋಡಿ. ಅದನ್ನು ನಾನು ಎಂಡ್ ಕಾರ್ಡಲ್ಲಿ ಹಾಕ್ತೀನಿ, ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಅದು ಮಣ್ಣು ಗಟ್ಟಿಯಾಗಿ ಬಿಡತ್ತೆ. ಗಟ್ಟಿಯಾದಾಗ ಬೇರಿಗೆ ಆಕ್ಸಿಜನ್ ಸಿಗಲ್ಲ. ಹಾಗಾಗಿ ನಾವು ಯಾವ ರೀತಿ ಪಾಟಿಂಗ್ ಮಿಕ್ಸ್ ಹಾಕಿದರೆ ಬೇರ್ ಲೂಸ್ ಆಗಿರುತ್ತೆ ಅನ್ನೋದನ್ನು ನಾನು ಅಲ್ಲಿ ಹೇಳಿದ್ದೀನಿ. ತುಂಬ ಚೆನ್ನಾಗಿರುವಂಥ ಪಾಟಿಂಗ್ ಮಿಕ್ಸ್ ಅದು. ನೋಡಿ, ನಾನು ರಿಪೋರ್ಟಿಂಗ್ ಮಾಡಿರೋದನ್ನು ತೋರಿಸಿದ್ದೀನಿ. ಅದೇ ರೀತಿ ರಿಪೋರ್ಟಿಂಗ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಅದು ಗುಲಾಬಿ ಗಿಡ ಅಂತಲೇ ಅಲ್ಲ, ಪ್ರತಿಯೊಂದು ಗಿಡಕ್ಕೂ ಅದೇ ರೀತಿ ಪಾಟಿಂಗ್ ಮಿಕ್ಸ್ನ ಹಾಕಿ ನೀವು ರಿಪೋರ್ಟಿಂಗ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಇದು ನೋಡಿ, ನಾನು ಮೀಶೋದಿಂದ ತಂದಿರುವಂಥ ಗುಲಾಬಿ ಗಿಡ ತೋರಿಸಿ ಅಂತ ಕೇಳ್ತಿದ್ರಲ್ಲ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಗಿಡ ಏನೋ ಗ್ರೋತ್ ಚೆನ್ನಾಗಿ ಬರ್ತಾ ಇದೆ, ಆದರೆ ಇನ್ನೂ ಮೊಗ್ಗು ಬಂದಿಲ್ಲ, ಬರ್ಬೋದು ಅಂತ ಕಾಯ್ತಾ ಇದ್ದೀನಿ. ನೋಡೋಣ. ಇದು ಅಜೇಲಿಯಾ ಕೂಡ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದೆ, ಮೊಗ್ಗು ಕೂಡ ಬರ್ತಾ ಇದೆ. ಅಜೇಲಿಯಾ ತುಂಬ ಚೆನ್ನಾಗಿದೆ ಗಿಡ. ಬೇಕಾದರೆ ಲಿಂಕನ್ನು ಹಾಕ್ತೀನಿ, ತರಿಸ್ಕೊಳ್ಳಿ. ಹಾಗೆ ನೋಡಿ, ಈ ಗಿಡಕ್ಕೆಲ್ಲ ನಾನು ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಗ್ರೋತ್ ಹೆಚ್ಚಾಗತ್ತೆ, ಫೋಟೋಸಿಂಥಸಿಸ್ ಕ್ರಿಯೆ ಹೆಚ್ಚಾಗತ್ತೆ, ಮತ್ತು NPK ಗೊಬ್ಬರ ಈ ಫರ್ಟಿಲೈಸರಲ್ಲಿ ಹೆಚ್ಚಾಗಿದೆ. ನೋಡ್ಬೋದು, ನನ್ನ ದಾಸವಾಳ ಗಿಡ, ಗುಲಾಬಿ ಗಿಡ ಮತ್ತು ಎಲ್ಲ ರೀತಿಯ ಗಿಡಗಳಿಗೂ ನಾನು ಇದನ್ನು ಹಾಕಿದ್ದೀನಿ. ತುಂಬ ಚಿಕ್ಕ ಸಸಿಗೆ ನಾನು ಹಾಕಿಲ್ಲ. ನೋಡ್ಬೋದು, ಆ ಪಾಟಿನ ಸೈಜ್ ನೋಡಿಕೊಂಡು ನಾನು ಅದನ್ನು 1 ಮಗ್ಗಾಗುವಷ್ಟು ಹಾಕಿದ್ದೀನಿ ಎಲ್ಲ ಗಿಡಗಳಿಗೂ. ನೋಡ್ಬೋದು, ಬದನೆ ಗಿಡದಲ್ಲಿ ಹೆಚ್ಚು ಕಾಯಿ ಬರಲಿಕ್ಕೆ, ಈ ಮೊಗ್ಗೆಲ್ಲ ಉದುರತ್ತಲ್ಲ, ಆ ಟೈಮಲ್ಲಿ ನಾವು ಇದನ್ನು ಹಾಕಿದಾಗ ಆ ಕಾಯಿ ಚೆನ್ನಾಗಿ ಬರುತ್ತೆ. ಬನ್ನಿ ನೋಡೋಣ, ನಾನು ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ನೋಡ್ಬೋದು, ಇಲ್ಲಿ 6ರಿಂದ 7 ಬಾಳೆಹಣ್ಣು ಸಿಪ್ಪೆನ ತಗೊಂಡಿದ್ದೀನಿ. ಬಾಳೆಹಣ್ಣು ಸಿಪ್ಪೆಯಲ್ಲಿ ಪೊಟ್ಯಾಷಿಯಮ್ ಹೆಚ್ಚಿರುತ್ತೆ. ಕಾಯಿ ಬಿಡೋ ಟೈಮಲ್ಲಿ ನಾವು ಇದನ್ನು ಹಾಕೋದ್ರಿಂದ ಹೂ ಬಿಡೋ ಟೈಮಲ್ಲಿ, ಕಾಯಿ ಬಿಡೋ ಟೈಮಲ್ಲಿ ಹೆಚ್ಚು ಹೂ ಬರಲಿಕ್ಕೆ ಹೆಲ್ಪ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಹಾಗೆ ಮೆಗ್ನೀಷಿಯಮ್ ಇರುತ್ತೆ ಈರುಳ್ಳಿ ಸಿಪ್ಪೆನಲ್ಲಿ, ಪೊಟ್ಯಾಷಿಯಮ್, ಕ್ಯಾಲ್ಸಿಯಂ ಎಲ್ಲ ಹೆಚ್ಚಾಗಿರುತ್ತೆ, ಅದನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಲಿಂಬೆಹಣ್ಣು ಸಿಪ್ಪೆನ ಒಣಗಿಸಿಟ್ಕೊಂಡಿರೋದು ತೊಗೊಂಡಿದ್ದೀನಿ. ಹಸಿತಿದ್ರೆ ನೀವು ಹಸಿತನ್ನು ಕೂಡ ತಗೋಬೋದು. ಹಾಗೆ ಮೊಸರಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಇರುತ್ತೆ. ನಾವು ಇದನ್ನು ಮಣ್ಣಿಗೆ ಹಾಕೋದ್ರಿಂದ ಈ ಬೇಡದೇ ಇರುವಂಥ ಕ್ರಿಮಿ ಕೀಟಗಳನ್ನು ಈ ಬ್ಯಾಕ್ಟೀರಿಯಾ ತಿಂದು ಹಾಕತ್ತೆ. ಹಾಗಾಗಿ ಅದನ್ನು ಕೂಡ ತಗೊಂಡಿದ್ದೀನಿ, 1 ಬೌಲ್ ಆಗುವಷ್ಟು. ಹಾಗೆ ಇದು ಟೀ ಪುಡಿ ಹಾಕೋದ್ರಿಂದ ನಮ್ಮ ಗಿಡಗಳಿಗೆ pH ಲೆವೆಲ್ ಹೆಚ್ಚಾಗುತ್ತೆ, ಅಂದರೆ ಮಣ್ಣಿನ pH ಲೆವೆಲ್ ಹೆಚ್ಚಾಗುತ್ತೆ. ಅದರಲ್ಲಿ ಅಸಿಟಿಕ್
ಅಂಶ ಹೆಚ್ಚಾಗತ್ತೆ. ಗುಲಾಬಿ, ದಾಸವಾಳ ಮತ್ತು ಮಲ್ಲಿಗೆ ಈ ರೀತಿ ಗಿಡಗಳಿಗೆ ಅಸಿಟಿಕ್ ಸಾಯಿಲ್ ಬೇಕಾಗತ್ತೆ. ನಾನಿಲ್ಲಿ ಮೊಸರನ್ನು ಕೂಡ ತೊಗೊಂಡಿದ್ದೀನಲ್ಲ, ಅದು ನಮ್ಮ ಗಿಡಗಳ ಆರೋಗ್ಯವನ್ನು ಹೆಚ್ಚಿಸುತ್ತೆ, ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸುತ್ತೆ, ಮತ್ತು ಅಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಹೆಚ್ಚು ಉತ್ಪತ್ತಿ ಆಗೋಕ್ಕೆ, ಮಣ್ಣು ಲೂಸ್ ಆಗೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಹಾಗೆ ಬೆಲ್ಲ ಇವಕ್ಕೆಲ್ಲ ಆಹಾರವಾಗಿ ಅಲ್ಲಿರುವಂಥ ಈ ಫರ್ಟಿಲೈಸರಲ್ಲಿ ಇರುವಂಥ ಬ್ಯಾಕ್ಟೀರಿಯಾವನ್ನು, ಬಾಳೆಹಣ್ಣೆ ಸಿಪ್ಪೆಯಲ್ಲಿರುವಂಥದ್ದು ಮತ್ತು ಈ ಎಲ್ಲದರಲ್ಲಿರುವಂಥ ಬ್ಯಾಕ್ಟೀರಿಯಾಕ್ಕೆ ಆಹಾರವಾಗಿ ಮತ್ತು ಅದು ಹೆಚ್ಚು ಉತ್ಪತ್ತಿ ಆಗೋಕ್ಕೆ ಈ ಬೆಲ್ಲ ಸಹಾಯ ಮಾಡುತ್ತೆ. ಅದಕ್ಕೆ ಮತ್ತು ಅದರಲ್ಲಿ ಕಬ್ಬಿಣಾಂಶ ಹೆಚ್ಚಾಗತ್ತೆ, ಕ್ಯಾಲ್ಸಿಯಂ ಇರುತ್ತೆ. ನಮ್ಮ ಗಿಡಗಳ ಈ ಎಲೆ ಮುರುಟು ರೋಗ ಎಲ್ಲ ಬರದಂತೆ ಅದು ತಡೆಯುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಎಲ್ಲ ಫರ್ಟಿಲೈಸರಲ್ಲೂ ಈ ಅಂಶವೆಲ್ಲವೂ ಇರುತ್ತೆ. ಆದರೆ ಒಂದೊಂದು ರೀತಿಯ ಪದಾರ್ಥಗಳನ್ನು ಬಳಸ್ಕೊಂಡಾಗ ಒಂದೊಂದು ರೀತಿಯ ಪೋಷಕಾಂಶಗಳು ಹೆಚ್ಚಿರುತ್ತಲ್ಲ, ಹಾಗಾಗಿ ಈ ರೀತಿಯ ಮಿಕ್ಸ್ಚರ್ ಲಿಕ್ವಿಡನ್ನು ನಾವು ಹಾಕೋದ್ರಿಂದ ಗಿಡಗಳ ಆರೋಗ್ಯ ಹೆಚ್ಚಾಗತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಬಾಳೆಹಣ್ಣು ಸಿಪ್ಪೆನೆಲ್ಲ ಇಲ್ಲಿ ಚೆನ್ನಾಗಿ ಪೀಸಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೋತೀನಿ, ಅದರಲ್ಲಿರುವಂಥ ಅಂಶ ಎಲ್ಲ ಬಿಟ್ಕೊಳ್ಳಿ ಅಂತ. ನೋಡ್ಬೋದು, ಈ ರೀತಿ ಸ್ಮ್ಯಾಶ್ ಮಾಡ್ಕೋತೀನಿ. ಸ್ಮ್ಯಾಶ್ ಮಾಡ್ಕೊಂಡಿರೋದಕ್ಕೆ ಇವೆಲ್ಲ ಪದಾರ್ಥಗಳನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡ್ಬೋದು, ಇವೆಲ್ಲ ಪದಾರ್ಥಗಳಲ್ಲಿರುವಂಥ ಅಂಶ ನಾವಿಲ್ಲಿ ನೀರಲ್ಲಿ ನೆನೆಸಿದಾಗ ಆ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಮತ್ತು ನಾವಿದನ್ನು ಪರ್ಮೆಂಟ್ ಆಗಲಿಕ್ಕೆ ಇಟ್ಟಾಗ ಇಲ್ಲಿರುವಂಥ ಜೀವಾಣುಗಳು, ಈ ಮೊಸರಲ್ಲಿರುವಂಥ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಮಣ್ಣಲ್ಲಿರುವ ಸೂಕ್ಷ್ಮಜೀವಿಗಳನ್ನು ಹೆಚ್ಚು ಮಾಡುತ್ತೆ. ಒಳ್ಳೆಯ ಸೂಕ್ಷ್ಮಜೀವಿಗಳನ್ನು ಹೆಚ್ಚು ಮಾಡಿ ಕೆಟ್ಟ ಸೂಕ್ಷ್ಮ ಜೀವಿಗಳು, ಅಂದರೆ ಕೆಲವೊಂದು ಬೇಡದೇ ಇರುವಂಥ ಫಂಗಸ್ ಆಗುವಂಥ ಜೀವವನ್ನು ಅದು ಸಾಯಿಸುತ್ತೆ, ತಿಂದು ಹಾಕಿಬಿಡತ್ತೆ. ಹಾಗಾಗಿ ಇದನ್ನು ಹಾಕೋದ್ರಿಂದ ಎರೆಹುಳು ಕೂಡ ಜಾಸ್ತಿ ಆಗುತ್ತೆ. ತುಂಬ ಚೆನ್ನಾಗಿ ಈ ಮೊಸರು ನಮ್ಮ ಮಣ್ಣಲ್ಲಿ ಕೆಲಸ ಮಾಡುತ್ತೆ. ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಇದನ್ನು ಹಾಕೋದ್ರಿಂದ. ಹಾಗೆ ಲಿಂಬೆ ಹಣ್ಣನ್ನೆಲ್ಲ ಹಾಕಿ ನಾನು ಮಿಕ್ಸ್ ಮಾಡ್ತೀನಿ. ಇದನ್ನು ನಾವು 7 ದಿವಸದವರೆಗೆ, ಈ ಬೇಸಿಗೆ ಕಾಲದಲ್ಲೆಲ್ಲ 3 ದಿವಸದ ನಂತರ 10 ದಿವಸದ ಒಳಗಡೆ ನಾವು ಯಾವಾಗ ಬೇಕಾದರೂ ಹಾಕ್ಬೋದು. ಇವನ್ನೆಲ್ಲ ಹಾಕೋದ್ರಿಂದ ಚೆನ್ನಾಗಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತಲ್ಲ, ಅಲ್ಲಿ ಅಸಂಖ್ಯಾತ ಜೀವಾಣುಗಳು ಉತ್ಪತ್ತಿ ಆಗುತ್ತೆ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಹೆಚ್ಚಾಗಿರುತ್ತೆ ಇದರಲ್ಲೆಲ್ಲ. ಹಾಗಾಗಿ ಈ ಸೂಕ್ಷ್ಮ ಪೋಷಕಾಂಶಗಳು ಕೂಡ ಇದರಲ್ಲಿ ಇರೋದರಿಂದ ಇವನ್ನೆಲ್ಲ ಹಾಕೋದ್ರಿಂದ ನಮ್ಮ ಗಿಡಗಳ ಆರೋಗ್ಯವನ್ನು ನಾವು ಹೆಚ್ಚಿಸೋಣ. ನಾವು ಈ ಕೆಮಿಕಲ್ ಗೊಬ್ಬರವನ್ನು ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಹಾಳಾಗ್ಬಿಡತ್ತೆ. ಒಂದು ಸಾರಿ ಚೆನ್ನಾಗಿ ಹೂ ಬಿಟ್ಟಾಗ ಕಾಣಿಸುತ್ತೆ, ಆದರೆ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಬರಲ್ಲ. ಅದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನು ಹೆಚ್ಚಾಗಿ ಹಾಕಬೇಕಾಗತ್ತೆ. ಹಾಗೆ ನೋಡಿ, ಇದನ್ನು ನಾನು ಏರ್ಟೈಟಾಗಿ ಮುಚ್ಚಲ್ಲ, ಹಾಗೆ ಸ್ವಲ್ಪ ಈ ರೀತಿ ಮುಚ್ಚಿಬಿಡ್ತೀನಿ. ಮುಚ್ಚಿ ನಾವು ಇದನ್ನು 4 ದಿವಸದ ನಂತರ ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ನೋಡ್ಬೋದು, 3 ದಿವಸದ ನಂತರ ನೀವು ಯಾವಾಗ ಬೇಕಾದರೂ ಹಾಕ್ಬೋದು. ನೋಡಿ, ಒಳಗಡೆ ಮೇಲ್ಗಡೆ ಸ್ವಲ್ಪ ಒಂದು ಲೇಯರ್ ಫಂಗಸ್ ಥರ ಆಗಿದೆ, ಅದು ಒಳ್ಳೆ ಫಂಗಸ್ಸೇ. ಅದನ್ನು ಕೂಡ ನಾವು ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಸೋಸ್ಕೊಂಡು ನಮ್ಮ ಗಿಡಗಳಿಗೆ ಹಾಕೋಣ. ಈ ಸಿಪ್ಪೆ ಎಲ್ಲ ಹಾಗೆ ಹಾಕಿಬಿಟ್ರೆ ಫಂಗಸ್ ಆಗೋ ಸಾಧ್ಯತೆ ಇರುತ್ತೆ. ಬೇಸಿಗೆನಲ್ಲಿ ಆಗಲ್ಲ, ಬೇಸಿಗೆ ಬಿಸಿಲಲ್ಲಿ ಮಲ್ಚಿಂಗ್ ಮಾಡಿದಾಗ ಆಗತ್ತೆ. ಆದರೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಎಲ್ಲ ನೀವು ಅದನ್ನು ಹಾಗೆ ಹಾಕೋ ಹಾಗಿಲ್ಲ. ನೋಡ್ಬೋದು, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸೋಸ್ಕೊಂಡೇ ಹಾಕ್ತೀನಿ. ಆ ಸೋಸಿರುವಂಥ ಪದಾರ್ಥವನ್ನು ನೀವು ಕಿಚನ್ ವೇಸ್ಟಿಗೂ ಹಾಕ್ಬೋದು, ಇಲ್ಲ ಮತ್ತೆ ನೀರನ್ನು ಹಾಕಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಇನ್ನೊಂದು ವಾರ ಕೂಡ ಇದನ್ನೇ ನೀವು ಬಳಸ್ಬೋದು. ಬೆಲ್ಲ ಹಾಕಬೇಕಾಗತ್ತೆ. ಬೆಲ್ಲ ಹಾಕಿದರೆ ಮತ್ತೆ ಅಲ್ಲಿ ಜೀವಾಣುಗಳು ಹೆಚ್ಚಾಗತ್ತೆ. ಹಾಗಾಗಿ ಬೆಲ್ಲವನ್ನು ಸ್ವಲ್ಪ ಮೊಸರನ್ನು ಹಾಕಿ ಹಾಗೆ ಮತ್ತೆ ನೀರನ್ನು ಹಾಕಿ ಇಟ್ಬಿಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ ಮುಂದಿನ ವಾರ ಕೂಡ ನೀವು ಇದೇ ಫರ್ಟಿಲೈಸರನ್ನು ಕೊಡ್ಬೋದು. ನೋಡಿ, ನೀವು ಇದನ್ನು ತಿಂಗಳಿಗೆ 1 ಸಾರಿ ನೀವು ಇದನ್ನು ಕೊಡಿ. ನಿಮ್ಮ ಗಿಡದಲ್ಲಿ ಗ್ರೋತ್ ಎಷ್ಟಾಗತ್ತೆ ಅಂತ ನೀವೇ ಕಾಮೆಂಟ್ ಮಾಡಿ ಹೇಳ್ತೀರಾ, ತುಂಬ ಚೆನ್ನಾಗಿ ಬಂದಿದೆ ಅಂತ. ನೋಡ್ಬೋದು, ಇದನ್ನು ನಾನು ಅರ್ಧ ಲೀಟ್ರ್ ಆಗುವಷ್ಟು 5 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಎಲ್ಲ ಗಿಡಗಳಿಗೂ ಹಾಕ್ತೀನಿ. ಗಿಡದ ಸೈಜ್ ನೋಡಿಕೊಂಡು, ನಾನು ಪಾಟಿನ ಸೈಜ್ ನೋಡಿಕೊಂಡು ನೋಡಿ ಇದಿಷ್ಟನ್ನು ಹಾಕ್ತೀನಿ ಎಲ್ಲ ಗಿಡಗಳಿಗೂ. ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಪಾಟಿಗೆಲ್ಲ ದಾಸವಾಳ ಗಿಡಕ್ಕೆ ಮತ್ತು ಹಾರ್ಡಿ
ಪ್ಲ್ಯಾಂಟ್ಗಳಿಗೆ ಇಷ್ಟನ್ನು ಹಾಕ್ತೀನಿ. ನೀವು ಇನ್ನೂ ದಾಸವಾಳ ಗಿಡಕ್ಕೆ ಎಲ್ಲ ಕೊಡೋದಾದರೆ 1:2 ರೇಷದಲ್ಲೂ ಕೊಡ್ಬೋದು, ಇಲ್ಲ 1:10 ರೇಷದಲ್ಲಿ. ಸ್ವಲ್ಪ ಸೂಕ್ಷ್ಮ ಗಿಡಗಳಿಗಾದರೆ 1:10 ರೇಷದಲ್ಲಿ ಕೊಡಿ. ಗಿಡಗಳು ಹೀರ್ಕೊಳ್ಳೋಕ್ಕೆ ಹೆಲ್ಪ್ ಆಗತ್ತೆ, ಚೆನ್ನಾಗಿ ಬರುತ್ತೆ. ಇನ್ನೂ ಲೈಕ್ ಮಾಡದೆ ಹೋದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.